ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ಬೆಳೆಯನ್ನು ಅವಲಂಬಿಸಿರುವ ಕೀಟಗಳು ಮತ್ತು ಅವುಗಳ ತಡೆಗಟ್ಟುವ ಕೆಲಸದ ಬಗ್ಗೆ ನಾವು ಕಲಿಯುತ್ತೇವೆ. ಮುಖ್ಯವಾಗಿ ಯಾವುದೇ ಬೆಳೆಯಾಗಿರಲಿ ಹೆಚ್ಚು ಗೋಚರಿಸುವ ಅಥವಾ ದಾಳಿ ಮಾಡುವ ಹಸಿರು ಕೀಟಗಳು ಹೆಚ್ಚಾಗಿ ಹತ್ತಿ, ಮೆಣಸಿನಕಾಯಿ ಮತ್ತು ಎಲ್ಲ ರೀತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರುತ್ತವೆ. ಈ ಹಸಿರು ಕೀಟಗಳನ್ನು ನಿಯಂತ್ರಿಸಬೇಕಾದರೆ ನಾವು ಜಾಗರೂಕರಾಗಿರಬೇಕು. ಇವು ಅಷ್ಟು ಸುಲಭವಾಗಿ ಸಾಯುವ ಕೀಟಗಳಲ್ಲ. ಆದ್ದರಿಂದ ಅವುಗಳ ತಡೆಗಟ್ಟುವಿಕೆಯ ಸಮಯದಲ್ಲಿ ಸರಿಯಾದ ತಾಂತ್ರಿಕ ಸಿಂಪರಣೆ ವಿಧಾನವನ್ನು ಅನುಸರಿಸುವ ಮೂಲಕ ಮತ್ತು ಕೀಟನಾಶಕಗಳನ್ನು ಹೇಗೆ ಸಿಂಪಡಿಸಬೇಕು ಅಥವಾ ಹಸಿರು ಕೀಟಗಳನ್ನು ನಿಯಂತ್ರಿಸುವ ಕೀಟನಾಶಕಗಳನ್ನು ಆರಿಸುವ ಮೂಲಕ ಅದನ್ನು ನಿಯಂತ್ರಿಸಬಹುದು. ಯಾವುದೇ ಬೆಳೆ ಇರಲಿ, ಹಸಿರು ಹುಳು ಕಾಣಿಸಿಕೊಂಡ ನಂತರ ಸ್ಪೈನೋಸಾಡ್ ಎಂಬ ತಾಂತ್ರಿಕ ವಿಧಾನವನ್ನು ಅನ್ವಯಿಸಲಾಗುತ್ತದೆ. ಈ ಸ್ಪೈನೋಸಾಡ್ ಸಿಂಪಡಿಸುವುದರಿಂದ ಹಸಿರು ಹುಳು ಹೆಚ್ಚಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಇದರರ್ಥ ಸ್ಪೈನೋಸಾಡ್ನಿಂದ ಸಹ ಕೀಟಕಗಳನ್ನು ನಿಯಂತ್ರಿಸದಿದ್ದರೆ ನಮ್ಮಲ್ಲಿ ಕ್ಲೋರಾಂತ್ರಾನಿಲಿಪ್ರೋಲ್ ಎಂಬ ತಂತ್ರಜ್ಞಾನವಿದೆ. ಇದನ್ನು ಸಿಂಪಡಿಸುವುದರಿಂದ ಕೀಟಗಳು ಹೆಚ್ಚಾಗಿ ನಾಶವಾಗುತ್ತವೆ. ಆದರೆ ಯಾವುದೇ ಕೀಟನಾಶಕವನ್ನು ಸಿಂಪಡಿಸುವಾಗ ಬೇವಿನ ಎಣ್ಣೆಯನ್ನು 10,000 ppmನೊಂದಿಗೆ ಬೆರೆಸಿ ಸಿಂಪಡಿಸಿ. ಮುಂದಿನ ಕೀಟ ಬಾರದಂತೆ ತಡೆಯಲು ಇದು ಸಸ್ಯಗಳಿಗೆ ಸ್ವಲ್ಪ ಪ್ರತಿರೋಧವನ್ನು ನೀಡುತ್ತದೆ. ಅದಕ್ಕಾಗಿಯೇ ನಾವು ಕೀಟನಾಶಕಗಳನ್ನು ಸಿಂಪಡಿಸುತ್ತೇವೆ. ಸೊಳ್ಳೆ ನಿವಾರಕವನ್ನು ಸಿಂಪಡಿಸುವಾಗ ಈ ಬೇವಿನ ಎಣ್ಣೆಯನ್ನು 10,000 ppm ಬೇವಿನ ಎಣ್ಣೆಯೊಂದಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೆಚ್ಚಿನ ಕೀಟಗಳನ್ನು ತೊಡೆದುಹಾಕುತ್ತೇವೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಕೀಟಗಳು ಪ್ರವೇಶಿಸುವುದನ್ನು ತಡೆಯಲು ಇದು ತಡೆಗೋಡೆಯನ್ನು ಸೃಷ್ಟಿಸುತ್ತದೆ. ಈ ಬೇವಿನ ಎಣ್ಣೆಯನ್ನು ಸೇರಿಸುವ ಮೂಲಕ ನಾವು ಪ್ರತಿಯೊಂದು ಕೀಟವನ್ನು ಸ್ಪೈನೋಸೈಡ್ ಅಥವಾ ಕ್ಲೋರಾಂತ್ರಾನಿಲಿಪ್ರೋಲ್ ಮೂಲಕ ನಿಯಂತ್ರಿಸಬಹುದು. ಕೇಟರ್ ಪೈಲರ್ ಹೆಚ್ಚಿನ ಸಂಖ್ಯೆಯ ಬೆಳೆಗಳಿಗೆ ಹಾನಿ ಅಥವಾ ಹಾನಿಯನ್ನು ಉಂಟುಮಾಡಬಹುದು. ಈ ಕೇಟರ್ ಪೈಲರ್ಗಳು ಹೆಚ್ಚಿನ ಬೆಳೆಗಳಲ್ಲಿಯೂ ಬರುತ್ತವೆ. ಕಮಲ ಎಂದು ಕರೆಯುತ್ತಾರೆ. ಇದು ನೋಟದಲ್ಲಿ ರಬ್ಬರಿನಂತೆ ಕಾಣುತ್ತದೆ ಅಥವಾ ತಿಳಿ ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ನಾವು ಅದರ ಮೇಲಿನ ಭಾಗವನ್ನು ಮುಟ್ಟಿದರೆ ಅದು ರಬ್ಬರ್ ಎಂದು ಭಾಸವಾಗುತ್ತದೆ. ಕೆಲವರು ಇದನ್ನು ರಬ್ಬರ್ ವರ್ಮ್ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲ, ಇವು ಬೆಳೆಗೆ ದಾಳಿ ಮಾಡುವಾಗ ಎಮಾಮೆಕ್ಟಿನ್ ಬೆಂಜೋಯೇಟ್ ಅನ್ನು ನಮಗೆ ಪೂರೈಸುತ್ತದೆ. ಕೀಟ ತಡೆಗಟ್ಟುವಿಕೆಯನ್ನು ಸಿಂಪಡಿಸುವ ಮೂಲಕ ಈ ತಾಂತ್ರಿಕ ಸಮಸ್ಯೆಯನ್ನು ನಿಯಂತ್ರಿಸಬಹುದು. 2-3 ದಿನಗಳಲ್ಲಿ ಇದನ್ನು ನಿಯಂತ್ರಿಸಲಾಗುವುದು. ಕೀಟನಾಶಕಗಳಲ್ಲಿ ಇದು ಅತ್ಯುತ್ತಮವಾಗಿದೆ, ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೀರ್ಘಕಾಲದವರೆಗೆ ಬೆಳೆಯಲ್ಲಿ ಶೇಷವಾಗಿ ಉಳಿಯುವುದಿಲ್ಲ. ದೀರ್ಘಾವಧಿಯ ಶೇಷ ರಫ್ತು ಉತ್ಪನ್ನದಲ್ಲಿ ಯಾವುದೇ ಶೇಷವಿಲ್ಲ. ಎಮಾಮೆಕ್ಟಿನ್ ಬೆಂಜೋಯೇಟ್ ಈ 5% WDG ಇದು ಗ್ರ್ಯಾನ್ಯೂಲ್ಗಳಲ್ಲಿ ಲಭ್ಯವಿದೆ. 1.5% ದ್ರವ ರೂಪದಲ್ಲಿಯೂ ಲಭ್ಯವಿದೆ. ಇದು ಎಲ್ಲ ಪ್ರಕಾರಗಳಲ್ಲಿ ಲಭ್ಯವಿದೆ. ಪ್ರತಿಭಾ ಬಯೋಟೆಕ್ ಸೂಪರ್ ಕೋಮಾ ಬ್ರ್ಯಾಂಡ್ ಅಥವಾ ಇದು ದುಝಿ ಬ್ರ್ಯಾಂಡ್ನಿಂದಲೂ ಲಭ್ಯವಿದೆ. ಇದನ್ನು ಸಿಂಪಡಿಸುವ ಮೂಲಕ ಅಥವಾ ಎಮಾಮೆಕ್ಟಿನ್ ಬೆಂಜೋಯೇಟ್ ಟೆಕ್ನಿಕಲ್ ಅನ್ನು ಸಿಂಪಡಿಸುವ ಮೂಲಕ ನಾವು ಈ ಕ್ಯಾಟರ್ಪಿಲ್ಲರ್ ಅಥವಾ ಕ್ಯಾಟರ್ಪಿಲ್ಲರ್ ವರ್ಮ್ ಅಥವಾ ರಬ್ಬರ್ ವರ್ಮ್ ಅನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಗುಲಾಬಿ ಬಣ್ಣದ ವರ್ಮ್, ಗುಲಾಬಿ ಬಣ್ಣದ ಹುಳು ಹೆಚ್ಚಾಗಿ ಹತ್ತಿಯಲ್ಲಿ ಕಂಡುಬರುತ್ತದೆ. ಈ ಗುಲಾಬಿ ಹುಳು ತರಕಾರಿಗಳಲ್ಲಿಯೂ ಕಂಡುಬರುತ್ತದೆ. ಈ ಗುಲಾಬಿ ಹುಳು ಬಂದ ನಂತರ ಅನೇಕ ರೈತರು ಹತ್ತಿ ಬೆಳೆಯನ್ನು ಕೈಬಿಡುತ್ತಾರೆ.
ಈ ಗುಲಾಬಿ ಕೀಟಗಳು ನಿಯಂತ್ರಿಸುವುದು ತುಂಬ ಕಷ್ಟ. ಇದು ಬೆಳೆಗೆ ದಾಳಿಯಾದರೆ ಮೊಳಕೆ ಹಂತದಿಂದಲೇ ಬೆಳೆಗೆ ಸಿಂಪಡಿಸಲು ಪ್ರಾರಂಭಿಸಬೇಕು. ಕ್ಲೋರಾಂತ್ರ ನಿಲಿಪ್ರೋಲ್ ಅಥವಾ ಡಿಕ್ಲೋರೋವಾಸ್ನೊಂದಿಗೆ ಬೇವಿನ ಎಣ್ಣೆಯನ್ನು ಸಿಂಪಡಿಸುವುದರಿಂದ ಈ ಗುಲಾಬಿ ಬಣ್ಣದ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ನಾವು ಮೊಳಕೆಯೊಡೆಯದ ಬೀಜ ಅಥವಾ ಹಣ್ಣುಗಳನ್ನು ನೋಡಿದ ನಂತರ ನಾವು ತುಂಬ ಚಿಕ್ಕದಾದ ಸೂಜಿಯಂತಹ ಸಣ್ಣ ರಂಧ್ರಗಳನ್ನು ನೋಡಿದರೆ ಅದರೊಳಗೆ ಗುಲಾಬಿ ಬಣ್ಣದ ಕೀಟಗಳಿವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವು ಗಾತ್ರದಲ್ಲಿ ಚಿಕ್ಕದಾಗಿದ್ದಾಗ ಮಾತ್ರ ಹಣ್ಣುಗಳನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಅದು ತನ್ನೊಳಗೆ ಬೆಳೆಯುತ್ತದೆ, ಆದ್ದರಿಂದ ಆಹಾರವನ್ನು ತೆಗೆದುಕೊಳ್ಳುತ್ತದೆ. ಈ ಗುಲಾಬಿ ಬಣ್ಣದ ಕೀಟಗಳನ್ನು ಗುರುತಿಸುವುದು ತುಂಬಾ ಕಷ್ಟ. ಪ್ರಮುಖವಾದ ಬಲೆಯನ್ನು ಇಟ್ಟುಕೊಳ್ಳುವ ಮೂಲಕ ನಾವು ರೆಕ್ಕೆಯ ಕೀಟಗಳನ್ನು ನಿಲ್ಲಿಸಬಹುದು. ಅಷ್ಟೇ ಅಲ್ಲ, ಹಣ್ಣುಗಳಲ್ಲಿ ಅಥವಾ ಬೆಳೆಯಲ್ಲಿ ಇಂತಹ ಸೂಕ್ಷ್ಮ ರಂಧ್ರಗಳು ಕಂಡುಬಂದರೆ ಬೇವಿನ ಎಣ್ಣೆಯಲ್ಲಿ ಕ್ಲೋರಾಂತ್ರ ನೀಲಿಪ್ರೋಲ್ ಅಥವಾ ಡೈಕ್ಲೋರ್ ವಾಸ್ ಸಂಯೋಜನೆಯನ್ನು ಸಿಂಪಡಿಸುವುದರಿಂದ ಗುಲಾಬಿ ಕೀಟಗಳನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು. ಗಿಡಹೇನು ಅಥವಾ ಕಾಂಡ ಕೊಳೆತ ಇವುಗಳು ಹೆಚ್ಚಾಗಿ ತರಕಾರಿ ಬೆಳೆಗಳಾದ ಟೊಮೆಟೊ, ಮೆಣಸಿನಕಾಯಿ ಅಥವಾ ಎಲ್ಲ ರೀತಿಯ ಬದನೆಕಾಯಿ, ಬೆಂಡೆಕಾಯಿ, ಗೇರುಬೀಜ, ಬೆಂಡೆಕಾಯಿ ಮತ್ತು ಇತರ ರೀತಿಯ ತರಕಾರಿಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ತೊಡೆದು ಹಾಕಲು ಸಹ ಸ್ವಲ್ಪ ಕಷ್ಟ, ಏಕೆಂದರೆ ಅವು ಹಣ್ಣಿನ ಒಳಗೆ ಅಥವಾ ಕಾಂಡದೊಳಗೆ ವಾಸಿಸುತ್ತವೆ. ಅವನ್ನು ಹೊರತೆಗೆದು ಕೊಲ್ಲಬೇಕು. ಅಂದರೆ ಉಗಿ ಕ್ರಿಯೆಯ ಮೂಲಕ ಮಾತ್ರ ನಾವು ಆಂತರಿಕ ಹುಳುಗಳನ್ನು ಹೊರತೆಗೆಯಬಹುದು. ಈ ರೀತಿಯಾಗಿ ಅಂತಹ ಉಗಿ ಕ್ರಿಯೆಯ ಮೂಲಕ ಕೆಲಸ ಮಾಡುವ ರಾಸಾಯನಿಕವನ್ನು ಸಂಯೋಜನೆಯ ರೂಪದಲ್ಲಿ ತೆಗೆದುಕೊಂಡು ಅದನ್ನು ಕ್ಲೋರಾಂತ್ರ ನೀಲಿಪ್ರೋಲ್, ಬೇವಿನ ಎಣ್ಣೆ ಮತ್ತು ಡೈಕ್ಲೋರೋವಾಸ್ಕ್ಗಳೊಂದಿಗೆ ಬೆರೆಸಿ ಸಿಂಪಡಿಸಿ ನಾವು ಈ ಕೀಟಗಳನ್ನು ನಿಯಂತ್ರಿಸಬಹುದು ಅಥವಾ ಕಾಂಡಕೊಳಿತ ಕೀಟಗಳನ್ನು ನಿಯಂತ್ರಿಸಬಹುದು. ಎಲೆಕೊಳಿತ ಕೀಟಗಳು ಮತ್ತು ಕಾಂಡಕೊಳಿತವು ಅಕ್ಕಿಯಲ್ಲಿ ಕಂಡುಬರುತ್ತದೆ. ಎಲೆ ಅರಳುವ ಕೀಟಗಳನ್ನು ಹತೋಟಿಗೆ ತರಬೇಕೆಂದರೆ ಇಬ್ಬರು ಮುಂಗಡವಾಗಿ ಒಂದು ಹಗ್ಗವನ್ನು ತೆಗೆದುಕೊಂಡು ಒಂದು ಕಡೆ ಮತ್ತು ಇನ್ನೊಂದು ಕಡೆಯಿಂದ ಹಗ್ಗವನ್ನು ತೆಗೆದುಕೊಂಡು ಅಲ್ಲಿ ನಡೆಯುತ್ತವೆ. ಆ ಕೀಟಗಳನ್ನು ಗೂಡಿನಲ್ಲಿ ಉಳಿಯುತ್ತವೆ. ಎಲೆಗಳನ್ನು ಸುತ್ತಿ ಕೊಸಲವನ್ನು ತಯಾರಿಸಲಾಗುತ್ತದೆ. ಈ ಹಗ್ಗವನ್ನು ಎಳೆಯುವುದರಿಂದ ಗೂಡುಗಳು ತೆರೆದುಕೊಳ್ಳುತ್ತವೆ. ಈ ತೆರೆದ ನಂತರ ಕೀಟಗಳನ್ನು ಕಡಿಮೆಯಾಗುತ್ತವೆ ಮತ್ತು ಕ್ಲೋಫೈರಿಫಾಸ್ ಅಥವಾ ಕ್ಲೋರಾಂತ್ರಾನಿಪ್ರೋಲ್ ಅನ್ನು ಸಿಂಪಡಿಸುವ ಮೂಲಕ ನಾವು ಈ ಎಲೆ ಕೊಳಿತ ಕೀಟಗಳು ಅಥವಾ ಕಾಂಡ ಕೊಳಿತ ಕೀಟಗಳನ್ನು ತೊಡೆದು ಹಾಕಬಹುದು. ಹಾಗಾಗಿ ಇಲ್ಲಿಯವರೆಗೆ ತಿನ್ನುವ ಕೀಟಗಳನ್ನು ತಡೆಯುವುದು ಹೇಗೆ ಎಂದು ಅಂದರೆ ಹಣ್ಣುಗಳು ಅಥವಾ ಎಲೆಗಳು ಒಳಗೆ ಹೋಗಿ ತಿನ್ನುವ ಕೀಟಗಳು, ಈಗ ರಸ ಹೀರುವ ಕೀಟಗಳು. ಇದು ತುಂಬಾ ಅಪಾಯಕಾರಿ. ಈ ರಸ ಹೀರುವ ಕೀಟಗಳು ನಮಗೆ ತಿಳಿಯದೆ ಸಾಕಷ್ಟು ಹಾನಿಯನ್ನುಂಟು ಮಾಡುತ್ತವೆ. ಎಲೆಗಳ ಕೆಳಭಾಗವನ್ನು ತಲುಪಿ ಅವು ಸಂಪೂರ್ಣವಾಗಿ ಎಲೆಗಳ ರಸವನ್ನು ಹೀರುತ್ತವೆ ಮತ್ತು ದೊಡ್ಡ ಹಾನಿಯನ್ನುಂಟು ಮಾಡುತ್ತವೆ. ಅರ್ಥಾತ್ ಸಸ್ಯದ ಜೀವಧಾರ ಸಸ್ಯವು ಬೆಳೆಯಲು ಅಥವಾ ಇಳುವರಿ ಸಂಭವಿಸಲು ಈ ರಸವನ್ನು ಹೀರುವ ಕೀಟಗಳು ಎಲೆಯ ಕೆಳಗಿನಿಂದ ರಸವನ್ನು ಹೀರುತ್ತವೆ. ಅಂತಹ ಕೀಟಗಳ ನಡುವೆ ಅವು ಕೆಲವು ರೆಕ್ಕೆಗಳನ್ನು ಹೊಂದಿದ್ದರೆ ಅವು ರಸವನ್ನು ಹೀರುತ್ತವೆ. ಕೆಲವು ಕೀಟಗಳು ಅವು ಎಲೆಗಳ ಕೆಳಗಿನ ಭಾಗಕ್ಕೆ ಹೋಗಿ ಅಲ್ಲಿಯ ಇದ್ದು ಚಲಿಸದೆ ರಸವನ್ನು ಹೀರುತ್ತವೆ. ರೆಕ್ಕೆ ರಸ ಹೀರುವ ಕೀಟಗಳು ಮುಖ್ಯವಾಗಿ ಬಿಳಿ ನೊಣ, ಹಸಿರು ನೊಣ, ಸನ್ಫ್ಲೈ, BTH ಕೀಟಗಳು, ಕಂದುಗಿಡದ ಹಾಪರ್, BPH ಇವೆಲ್ಲವೂ ರೆಕ್ಕೆ ಕೀಟಗಳು. ನಾವು ಇದನ್ನು ನಿವಾರಿಸಲು ಬಯಸಿದರೆ ನಾವು ಅದನ್ನು ಡೈನೋಟೆಫಿರಾನ್, ಫೆಂಥ್ರಿನ್, ಡೈಫೆಂಥಿರಾನ್ ಮತ್ತು ನಿಟಿನ್ಫಿರಾನ್ ಮೂಲಕ ಮಾಡಬೇಕು. ಒಂದೇ ಉತ್ಪನ್ನದಲ್ಲಿ 2 ಸಂಯೋಜನೆಗಳಿವೆ. ಆ ಕೀಟನಾಶಕಗಳನ್ನು ಸಿಂಪಡಿಸುವ ಮೂಲಕ ನಾವು ಈ ರೆಕ್ಕೆಗಳಿಲ್ಲದ ರಸ ಹೀರುವ ಕೀಟಗಳನ್ನು ತೊಡೆದು ಹಾಕಬಹುದು. ಈಗ ರಸ ಹೀರುವ ಕೀಟಗಳು, ಇದು ತುಂಬಾ ಅಪಾಯಕಾರಿ. ಡೈನೊಟೈರಪೋರ್ನ್, ಡೈಪೆಂಥಿರಾನ್, ಬ್ರೈಫೆಂಥ್ರಿನ್, ನಿಟಿನ್ಫಿರಾನ್ ಮುಂತಾದ ಉತ್ಪನ್ನಗಳ ಸಂಯೋಜನೆಯಲ್ಲಿ ಸಿಂಪಡಿಸುವ ಮೂಲಕ ನಾವು ಈ ನೊಣ ಪ್ರಭೇದಗಳನ್ನು ನಿಯಂತ್ರಿಸಬಹುದು. ಅವು ರೆಕ್ಕೆಗಳ ರಸ ಹೀರುವ ಕೀಟಗಳಾಗಿವೆ.
ಎಲೆಯ ಕೆಳಗೆ ವಾಸಿಸುವ ಮೃದುವಾದ ದೇಹದಿಂದ ರಸವನ್ನು ಹೀರುವ ಕೀಟಗಳಿವೆ. ಅವು ಗಿಡಹೇನುಗಳು, ಕೆಂಪು ದೋಷುಗಳು, ಬಿಳಿ ದೋಷುಗಳು, ಪುಡಿ ದೋಷುಗಳು ಅಥವಾ ಎಲೆಗಣಿಗಾರಿಕೆಯ ಕೀಟಗಳಾಗಿವೆ. ಅವು ಶೂನ್ಯದಂತೆ ಎಲೆಯೊಳಗೆ ಹೋಗಿ ಇಡೀ ಎಲೆಯನ್ನು ತಿನ್ನುತ್ತವೆ. ಇದು ಎಲೆಗಣಿಗಾರ. ಅವು ಚಲಿಸುವುದಿಲ್ಲ, ಅಂದರೆ ಅವು ಹಾರುವುದಿಲ್ಲ, ಏಕೆಂದರೆ ಅವು ರೆಕ್ಕೆಗಳಿಲ್ಲ. ಅವು ಎಲೆಗಳ ಕೆಳಗೆ ವಾಸಿಸುತ್ತವೆ ಮತ್ತು ಎಲ್ಲ ರಸವನ್ನು ಹೀರುತ್ತವೆ. ಇವುಗಳನ್ನು ನಿಯಂತ್ರಿಸಲು ಅಬಾಮೆಕ್ಟಿಕ್, ಥಿಯೋಮೆಥಾಕ್ಸಿನ್, ಇಮಿಡಾ, ಕ್ಲೋಫ್ರಿಡ್, ಅಸಿಫೇಟ್ ಎಂಬ ಹೆಸರಿನ ಉತ್ಪನ್ನಗಳನ್ನು ಸಿಂಪಡಿಸಬೇಕು. ಇವು ಮೃದುವಾದ ದೇಹ, ಅಂದರೆ ರೆಕ್ಕೆಗಳಿಲ್ಲದ ಕೀಟಗಳು. ಇದು ಎಲೆಗಳ ಕೆಳಗೆ ರಸವನ್ನು ಹೀರುತ್ತದೆ. ಕೆಂಪು ಪೌಂಡೇರಿ ಬಗ್ಸ್ ಅದೇ ರೀತಿ ಎಲೆಗಣಿಗಾರಿಕೆ ಮಾಡುವವುದು. ನಾವು ಈ ರೀತಿಯ ಕೀಟಗಳನ್ನು ಅಬಾಮೆಕ್ಟಿನ್ ಬೆಂಜೋಯೇಟ್ ಸಂಯೋಜನೆಯೊಂದಿಗೆ ಸಿಂಪಡಿಸುವ ಮೂಲಕ ಚೆನ್ನಾಗಿ ನಿಯಂತ್ರಿಸಬಹುದು. ಅಂದರೆ ಇದರೊಂದಿಗೆ ನಾವು ಥಿಯೋಮಿಟಾಕ್ಸಿನ್ ಅಥವಾ ಇಮಿಡಾ ಕ್ಲೋಪ್ರಿಡ್ ಅನ್ನು ಸಿಂಪಡಿಸಬಹುದು. ಈ ಕೀಟಗಳು ಬಹುತೇಕ ಎಲ್ಲ ರೀತಿಯ ಬೆಳೆಗಳಲ್ಲಿ ಕಂಡುಬರುತ್ತವೆ. ನಾನು ಹೇಳಿದ ಹಾಗೆ ಫೋಲ್ಡರ್ಗಳನ್ನು ಬಿಡಿ, ಅಂದರೆ ಇವುಗಳನ್ನು ಚ್ಯೂಯಿಂಗ್ ಪೇಸ್ಟ್ಗಳು ಎಂದು ಕರೆಯಲಾಗುತ್ತದೆ. ಹಸಿರು ದೋಷಗಳು, ಕ್ಯಾಟರ್ಫೈಲರ್, ಗುಲಾಬಿ ಬಣ್ಣದ ದೋಷಗಳು, ಗಿಡಹೇನುಗಳು ಮುಂತಾದ ಕೀಟಗಳು ಎಲೆಮಡಿಕೆ ಕೀಟಗಳು ಮೇಲೆ ಸುಟ್ಟು ಹೋಗುತ್ತದೆ. ಕಾಂಡಕೊಳೆತ ಕೀಟ. ಇದನ್ನೆಲ್ಲ ತಡೆಯಲು ಸ್ಪಿನೋಸಿಡ್, ಕ್ಲೋರಾಂತ್ರ ನಿಲಿಪ್ರೋಲ್, ಇಮಾಮೆಕ್ಟಿನ್ ಬೆಂಜೋಯೇಟ್, ಡೈಕ್ಲೋರೋವಾಸ್ ಬೇವಿನ ಎಣ್ಣೆಯನ್ನು ಬೆರೆಸಿ ಸಿಂಪಡಿಸುವುದರಿಂದ ಅವುಗಳನ್ನು ಚೆನ್ನಾಗಿ ನಿಯಂತ್ರಿಸಬಹುದು. ರಸ ಹೀರುವ ಕೀಟಗಳ ಪೈಕಿ ನೀವು ಗರಿಗಳಿರುವ ಕೀಟಗಳನ್ನು ನಿಯಂತ್ರಿಸಲು ಬಯಸಿದರೆ ನಂತರ ಫೆಂತಿರಾನ್, ಫೆಂತ್ರಿನ್, ನಿಟಿನ್ಫಿರಾನ್ ಅಂತಹ ಎಲ್ಲ ಸಂಯೋಜನೆಗಳನ್ನು ಸಿಂಪಡಿಸುವ ಮೂಲಕ ನಾವು ಅವುಗಳನ್ನು ನಿಯಂತ್ರಿಸಲು ಬಯಸಿದರೆ ಅಬಾಮೆಕ್ಟಿನ್. ಹಸಿರು ಕೀಟಗಳು ಹೆಚ್ಚಾಗಿ ಹತ್ತಿ, ಮೆಣಸಿನಕಾಯಿ ಮತ್ತು ಎಲ್ಲ ರೀತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರುತ್ತವೆ. ಈ ಹಸಿರು ಕೀಟಗಳನ್ನು ನಿಯಂತ್ರಿಸಬೇಕಾದರೆ ನಾವು ಜಾಗರೂಕರಾಗಿರಬೇಕು. ಇವು ಅಷ್ಟು ಸುಲಭವಾಗಿ ಸಾಯುವ ಕೀಟಗಳಲ್ಲ. ಬೆಂಜೋಯೇಟ್ ಸಂಯೋಜನೆ, ಥಾಯಮಿಟಾಕ್ಸಿನ್ ಅಥವಾ ಇಮಿಡಾ ಕ್ಲೋಪ್ರಿಡ್ ಮತ್ತು ಸಿಂಪಡಿಸುವ ಮೂಲಕ ನಾವು ಅವುಗಳನ್ನು ಚೆನ್ನಾಗಿ ನಿಯಂತ್ರಿಸಬಹುದು. ಈ ಇಲಾಖೆಯಲ್ಲಿ ಬೆಳೆಗೆ ಬರುವ ಕೀಟಗಳನ್ನು ತಡೆಯುವುದು ಹೇಗೆ ಎಂದು ವಿವರಿಸಲಾಗಿದೆ. ಧನ್ಯವಾದ.